ಹಾಯ್ ನಮಸ್ಕಾರ. ಈ ನಮ್ಮ ಕುಂದಾಪುರ ಬದೆಗೆ ಒಂದು ಔಟಿ ಮರಕ್ಕೆ ಒಂದು ಗಾದಿ ಇತ್ತು. ಅದೆಂತ ಗೊತ್ತಿತ್ತಾ? ಬಸರು ಹಬ್ಬಕ್ಕೆ ಹಾಪ ಅಂತ ಹೇಳ್ರೆ ನಾನು ಬಸ್ರಿ, ಮಾಣಿಕೋಲ್ ಹಬ್ಬಕ್ಕೆ ಹಾಪ ಅಂತ ಹೇಳ್ರೆ ಮಾಣಿ ಸಣ್ಣನ್. ಇದು ಯಾವುದು ಬೇಡ, ಕಿರಿಮಂಜೇಶ್ವರ ಹಬ್ಬಕ್ಕೆ ಹಾಪ ಅಂತ ಹೇಳ್ರೆ ನನಗೆ ಕಿರ್ಗೆ ಇಲ್ಲ. ಎಂತ ಅಂತೇಳಿ ಯೋಚನೆ ಮಾಡ್ತಿದ್ರ್ಯಾ? ನೋಡಿ, ಔಟಿ ಮರನ ಬಗ್ಗೆ ನಮ್ಮ ಕುಂದಾಪುರದಲ್ಲಿ ಒಂದು ಇರುವಂಥ ಗಾದೆ ಇದು. ಇದೇನಂತ ಸಣ್ಣಕ್ಕೆ ಎಕ್ಸ್ಪ್ಲೇನ್ ಮಾಡ್ತೆ ಕೇಳಿ. ಈಗ ಬಸರು ಹಬ್ಬಕ್ಕೆ ಹಾಪ ಅಂತ ಹೇಳಿ ಅನ್ಕಂತಂತೆ. ಆ ಟೈಮಲ್ಲಿ ಇದು ಬಸ್ರಿ ಆಗಿರುತ್ತಂತೆ. ಮಾಣಿಕೋಲ್ ಹಬ್ಬಕ್ಕಾರು ಹಾಪ, ಬಸರು ಹಬ್ಬಕ್ಕೆ ಹಾಪ ಕಾಯಿಲ್ಲಲ್ಲ, ಬಸ್ರಿ ಅಲ್ಲ. ಹಂಗಾಗಿ ಮಾಣಿಕೋಲ್ ಹಬ್ಬಕ್ಕೆ ಹಾಪ ಅಂತ ಹೇಳಿದ್ರೆ ಇದ್ರ ಮಾಣಿ ಎಲ್ಲ ಸಣ್ಣ ಸಣ್ಣತಂತ, ಅಂದ್ರೆ ಔಟೆಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ. ಆ ಗಳಿಗೆ ಬಿಟ್ಟಿಗೆ ಹಾಪ್ಕಾತಿಲ್ಲ ಅಂತೇಳಿ ಹಾತಿಲ್ಲ ಅಂತ. ನೆಕ್ಸ್ಟ್ ಕಿರಿಮಂಜೇಶ್ವರ ಹಬ್ಬಕ್ಕೆ ಹಾಪ ಅಂತ ಹೇಳಿ ಈ ಟೈಮಲ್ಲಿ ಅನ್ಕಂತಂತೆ. ಕಿರಿಮಂಜೇಶ್ವರ ಹಬ್ಬಕ್ಕೆ ಹಾಪ ಅಂತ ಹೇಳಿದ್ರೆ ಕಿರ್ಗೆ ಇರೋದಿಲ್ಲ ಅಂತೆ. ಕಿರ್ಗಿರೋದಿಲ್ಲ ಅಂತ ಹೇಳಿದ್ರೆ ಸೀರೆ ಇಲ್ಲ ಅಂತ. ಸೀರೆ ಇಲ್ಲ ಅಂತ ಹೇಳಿದ್ರೆ ಈ ಔಟಿ ಮರನೇ ಒಂದು ಎಲೆಯೂ ಇಲ್ಲ ಅಂತ ಹೇಳಿ. ನೋಡಿ, ಇಲ್ಲ ಔಟಿ ಮರ ನಿಮ್ಗೆ ಕಾಣಿಸ್ತಿತ್ತ ಅಂದರೆ ಅದು ಹೇಳುತ್ತಂತ ಲಾಸ್ಟಿಗೆ, ಔಟಿ ಮರ ಆಯಿ ನನ್ನ ಕತೆ ಹಿಂಗಾಯ್ತು.